ಯಾಕಪ್ಪ ಫೋನ್ ನೋಡಿ ಬೆಚ್ಚ ಬೀಳ್ತಾ ಇದ್ದೀರಾ? ಬೆಚ್ಚ ಬಿದ್ನ ನಾನು? ಇಲ್ವಲ್ಲಮ್ಮ, ಫೋನು ಕೈ ಜಾರ್ದಂಗಾಯ್ತು, ಅದಕ್ಕೆ. ಹಲೋ, ಹೇಳಪ್ಪ ರುದ್ರ. ರುದ್ರನ ಮಾವಯ್ಯ, ನಾನು ಶಿವರಾಜು. ಹಾಂ ಗೊತ್ತಾಯ್ತು, ಹೇಳಪ್ಪ. ಏನು ದಿಢೀರಂತ ಫೋನ್ ಮಾಡಿಬಿಟ್ಟಿದೀಯಾ? ಏನು ಸಮಾಚಾರ? ಮಾವಯ್ಯ, ಅತ್ತೆನೂ ಜೊತೆನೂ ಪಕ್ಕದಲ್ಲೇ ಇದ್ದಾರ, ಅದಕ್ಕೆ ಈ ನಾಟಕನ. ಹಾಂ ಹೌದಪ್ಪ, ಅದೇ ನಿಜ. ನಾನು, ನನ್ನ ಮಗಳು, ನನ್ನ ಹೆಂಡತಿ ಊರಿಗೆ ಹೋಗ್ತಾ ಇದ್ದೀವಿ. ಹಾಂ. ಸರಿ, ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ಕೀ ಎಲ್ಲಿಟ್ಟಿದ್ದೀರಾ? ಓ ಅದಾ, ಅಲ್ಲೇ ಪಂಪ್ ಸೆಟ್ ಪಕ್ಕದಲ್ಲಿದೆ ನೋಡಪ್ಪ. ಅಂದರೆ ಅದ್ರ ಪಕ್ಕದಲ್ಲಿ ಒಂದು ಸ್ವಿಚ್ ಬಾಕ್ಸ್ ಇದೆ ನೋಡು, ಅದ್ರ ಮೇಲಿಟ್ಟಿದ್ದೀನಿ. ಪಂಪ್ ಸೆಟ್ ಎಲ್ಲಿದೆ ಮಾವಯ್ಯ? ಸ್ವಿಚ್ ಬಾಕ್ಸ್ ಅಂದ್ರೆ ಎಲ್ಲಿ ಅಂತ ಹುಡುಕ್ಲಿ? ಅಯ್ಯ, ಅಲ್ಲೇ ಬಾಗ್ಲ ಪಕ್ಕದಲ್ಲೇ ಇರುತ್ತೆ ನೋಡಪ್ಪ, ಅದೆಲ್ಲಿ ಹೋಗುತ್ತೆ? ಹಾಂ, ನೆನ್ನೆ ತಾನೇ ನಾ ತೋಟಕ್ಕೆ ನೀರು ಬಿಡಕ್ಕೆ ಹೋದಾಗ ತಗೊಂಡು ಮತ್ತೆ ಬೀಗಾಕ ಅಲ್ಲೇ ಇಟ್ಟಿದ್ದೀನಿ. ಅಲ್ಲ ರುದ್ರ, ಅಲ್ಲೇ ಒಂದು ಮೋಟ್ರ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸ್ವಿಚ್ ಬಾಕ್ಸ್ ಇದೆ, ಅದ್ರ ಮೇಲೇನೆ ಇಟ್ಟಿದ್ದೀನಿ ನೋಡು. ಸ್ವಿಚ್ ಬೋರ್ಡ್? ಸ್ವಿಚ್ ಬೋರ್ಡ್ ಮೇಲೆ ಅಂದ್ರೆ ಹಾ, ಸಿಕ್ತು ಮಾವಯ್ಯ. ನೋಡ್ರುದ್ರ, ಹಾಗೆ ನಮ್ಮ ತೋಟದ ಕಡೆನೂ ಸ್ವಲ್ಪ ನೋಡ್ತಾ ಇರಪ್ಪ. 2 ದಿನ ಬಿಟ್ಟು ನಮ್ಮ ತೆಂಗಿನ ತೋಟಕ್ಕೆ ಸ್ವಲ್ಪ ನೀರು ಹಾಯಿಸು. ಸರಿ ರುದ್ರ, ಫೋನ್ ಇಡ್ಲಾ? ಹಾಂ, ಆಯ್ತು. ಯಾರ್ರೀ ಅದು ರುದ್ರ? ಆ ಹೆಸರು ನಾನು ಕೇಳೇ ಇಲ್ವಲ್ಲ. ಏಯ್, ನಮ್ಮ ತೋಟದ ಪಕ್ಕ ಚಂದ್ರಪ್ಪ ಇಲ್ವಾ? ಅವನ ಮಗ ಕಣೆ. ಚಂದ್ರಪ್ಪನ್ಗೆ ಮಗಳಲ್ವ ಇರೋದು? ಮಗ ಎಲ್ಲಿಂದ ಬಂದ? ಅದು ಅವನು 2ನೇ ಹೆಂಡತಿ ಮಗ ಕಣೆ. ಹಾಂ, ಚಂದ್ರಪ್ಪನ್ಗೆ 2 ಹೆಂಡತಿ ಬೇರೆ ಇದ್ದಾಳ? ಓ, ಅದು ನಿನಗೆ ಗೊತ್ತೇ ಅಲ್ವಾ ವಿಷಯ? ಅವನ ಹೆಂಡತಿ ತೀರ್ಕೊಂಡಾದ್ಮೇಲೆ ಅವನು 2ನೇ ಮದುವೆ ಆದನಂತೆ, ಸಂಸಾರನ ಬೇರೆ ಕಡೆ ಇಟ್ಟಿದ್ನಂತೆ. ಮಗಳಿಗೆ ಮದುವೆ ಆದಮೇಲೆ ಇವನು ಒಂಟಿ ಆಗೋದ್ನಲ್ಲ, ಈ ವಿಷಯ ಅವ್ನ ಮಗಳಿಗೆ ಗೊತ್ತಾಗಿ ಅವಳೇ ಅವ್ರ ಚಿಕ್ಕಮ್ಮನ ಕರ್ಕೊಂಡು ಬಂದು ಅವ್ರ ಅಪ್ಪನ ಹತ್ರ ಬಿಟ್ಟು ಹೋಗಿದ್ದಾಳೆ. ಅವಳಿಗೆ ಹುಟ್ಟಿರೋದೇ ಈ ರುದ್ರ. ಓ, ಊರ್ನಾಗೆ ಇಷ್ಟೆಲ್ಲ ನಡೆದೈತಾ? ಅಪ್ಪ, ಅದೇನೋ ಸರಿ, ಆದ್ರೆ ಅವ್ರು ಯಾಕೆ ನಮ್ಮನೆ ಮೋಟ್ರ್ ಮನೆ ಕೀನ ಕೇಳ್ತಾ ಇದ್ದಾರೆ? ಅಲ್ಲಮ್ಮ, ಅವ್ರ ಮೋಟ್ರೇನೋ ವೋಲ್ಟೇಜ್ ಜಾಸ್ತಿಯಾಗಿ ಸುಟ್ಟು ಹೋಗಿತ್ತಂತೆ. ಬಾಳೆ ಗಿಡಕ್ಕೆ ನೀರು ಹಾಯಿಸ್ಬೇಕು, ಇವತ್ತೊಂದಿನ ಬೋರ್ ನೀರು ಕೊಡಿ ಅಂತ ಕೇಳ್ದ, ಅದಕ್ಕೆ ಕೊಟ್ಟನಮ್ಮ.